ಹೆಸರಾಯಿತು ಕನ್ನಡ, ಉಸಿರಾಗಲಿ ಕನ್ನಡ. ಎಲ್ಲ ಕನ್ನಡಾಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮದು ಸುಂದರ ಕಡಲಿನ ನಾಡು. ಈ ನಾಡಿಗೆ, ಇಲ್ಲಿನ ಭಾಷೆಗೆ 2000 ವರ್ಷಕ್ಕೂ ಹಿಂದಿನ ಇತಿಹಾಸವಿದೆ. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾಷಾವಾರು ಪ್ರಾಂತ್ಯ ರಚನೆಯಾಯಿತು. ಮೈಸೂರು ರಾಜ್ಯವೆಂಬ ಹೆಸರಿನಿಂದ ಕರೆಯಲ್ಪಟ್ಟ ನಮ್ಮ ರಾಜ್ಯ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಪುನರ್ನಾಮಕರಣವಾಯಿತು. ಕರ್ನಾಟಕವೆಂದು ಹೆಸರಿಟ್ಟು ಇಂದಿಗೆ 50 ವರ್ಷ. ಕರ್ನಾಟಕ ಎಂಬ ಹೆಸರಿಗೆ ಸಾಕಷ್ಟು ಚರ್ಚೆ ನಡೆದಿದೆ. 1918ರಿಂದ 1939ರವರೆಗೆ ಆದ ಚರ್ಚೆ ಗಮನಿಸಬಹುದು. ಹಟ್ಟಿಯಂಗಡಿ ನಾರಾಯಣರಾವ್, ಆರ್ ತಾತಾಚಾರ್ಯ, ತೋಗೆರೆ ನಂಜುಂಡಶಾಸ್ತ್ರಿ, ರಹ ದೇಶಪಾಂಡೆ, ಬೆಳ್ಳಾವೆ ವೆಂಕಟನಾರಾಯಣಪ್ಪ, ಗೋವಿಂದ ಪೈ, ಎಂ.ಎಚ್. ಕೃಷ್ಣ, ಟಿ.ಎಂ. ಶ್ರೀ, ರಾಜರತ್ನಂ, ಶಂಭಾ ಜೋಶಿ ಮೊದಲಾದ ವಿದ್ವಾಂಸರು ಕರ್ನಾಟಕ ಪದದ ರೂಪ ನಿಷ್ಪತ್ತಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇವುಗಳೆಲ್ಲವೂ ಕಾವೇರಿದ ಚರ್ಚೆಗಳಾಗಿತ್ತು. ಆನಂತರ ಕರ್ನಾಟಕ ಎಂಬ ಹೆಸರೇ ಸೂಕ್ತವೆಂದು ಹೆಸರಿಟ್ಟಿರುವುದು ಎಲ್ಲರಿಗೂ ತಿಳಿದ ವಿಚಾರ. ನಾಡಿನಾದ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಕೇವಲ 15% ಇದ್ದ ಸಾಕ್ಷರತಾ ಪ್ರಮಾಣ 80ರ ಗಡಿ ದಾಟಿದೆ. ಇದು ಸಂತಸದ ವಿಷಯ. ಮಹಿಳಾ ಸಾಕ್ಷರತಾ ಪ್ರಮಾಣವೂ 60% ಗಡಿ ದಾಟಿದೆ. ಸಾಕ್ಷರತಾ ಆಂದೋಲನದ ಮೂಲಕ ರಾಜ್ಯದಾದ್ಯಂತ 15ರಿಂದ 45 ವರ್ಷದೊಳಗಿನ ವಯೋಮಾನದ ಸಾಕಷ್ಟು ಜನ ವಿದ್ಯಾವಂತರಾಗಿದ್ದಾರೆ. ಸರಕಾರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದೆ. 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಶಾಲೆಗೆ ಬರುವ ವಾತಾವರಣ ನಿರ್ಮಾಣ ಮಾಡಿದೆ. 2001ರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದರು. 2005ರಲ್ಲಿ 1,60,513ಕ್ಕೆ ಇಳಿದಿತ್ತು. ಈಗ ಇನ್ನೂ ಕಡಿಮೆಯಾಗಿದೆ. ಗುಣಮಟ್ಟ ಶಿಕ್ಷಣದತ್ತ ಕರ್ನಾಟಕದ ಶಾಲೆಗಳು ಪರಿಣಾಮಕಾರಿ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮೂಲಭೂತ ಸೌಕರ್ಯದ ಕಡೆ ಗಮನ ಹರಿಸಿದೆ. ಸಮುದಾಯ ಕೂಡ ಸರ್ಕಾರದ ಜತೆ ಕೈ ಜೋಡಿಸಿರುವುದನ್ನು ಕಾಣಬಹುದು. ಕಟ್ಟಡ, ಶೌಚಾಲಯ, ವಿದ್ಯುತ್, ಆಟದ ಮೈದಾನ, ಕೈತೋಟ, ನೀರು, ವಿದ್ಯಾರ್ಥಿ ವೇತನ, ಮಧ್ಯಾಹ್ನದ ಊಟ, ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ ವಿತರಣೆ, ಗ್ರಂಥಾಲಯ, ಪೀಠೋಪಕರಣ, ಪ್ರಯೋಗಾಲಯ, ನುರಿತ ಅಧ್ಯಾಪಕರು, ಅವರುಗಳಿಗೆ ಸೇವಾನಿರತ ತರಬೇತಿ, ಈ ಮುಂತಾದ ಸೌಲಭ್ಯ ಹಾಗೂ ಕಾರ್ಯಕ್ರಮಗಳ ಮೂಲಕ ಕಳೆದ 50 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕದ ಸಾಧನೆ ಹೆಮ್ಮೆ ಪಡುವಂತಹದ್ದು. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸುಸಜ್ಜಿತ ಆಸ್ಪತ್ರೆಗಳಿದ್ದು ಜನರ ಆರೋಗ್ಯ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ಟಿರುವುದನ್ನು ಗಮನಿಸಿರಬಹುದು. ಕುಟುಂಬ ಯೋಜನೆಯಲ್ಲಿ ಕರ್ನಾಟಕದ ಸಾಧನೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಉತ್ತಮವಾಗಿದೆ. ಹೆಚ್ಚಿನ ಕುಟುಂಬಗಳು ಚಿಕ್ಕ ಚೊಕ್ಕ ಕುಟುಂಬಗಳಾಗಿವೆ. ಮಾರಣಾಂತಿಕ ರೋಗಗಳಾದ ಕ್ಯಾನ್ಸರ್, ಏಡ್ಸ್ ಮುಂತಾದ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿದೆ. ಸಿಡುಬು ರೋಗ ಕಣ್ಮರೆಯಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳ ಮೂಲಕ ಪೋಲಿಯೋ ರೋಗ ನಿಯಂತ್ರಣದಲ್ಲಿದೆ. ಸಾಮಾನ್ಯರಲ್ಲೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ನಮ್ಮ ಕರ್ನಾಟಕ ರಾಜ್ಯ ಸಫಲವಾಗಿದೆ. 2 ವರ್ಷ ಕೊರೋನಾದ ಕಾಲಘಟ್ಟದಲ್ಲಿ ನಮ್ಮ ಸರ್ಕಾರ ಅದರ ನಿಯಂತ್ರಣದ ಬಗ್ಗೆ ಕೈಗೊಂಡ ಕಾರ್ಯಚಟುವಟಿಕೆಗಳು ಶ್ಲಾಘನೀಯಕ್ಕೆ ಅರ್ಹವಾಗಿದೆ. ಪಶು ಚಿಕಿತ್ಸಾಲಯಗಳಲ್ಲೂ ಉತ್ತಮ ಸೌಲಭ್ಯವಿದೆ. ಹೆಚ್ಚಿನ ಸಾಧನೆ ಮಾಡಿರುವುದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬಹುದು. ಕರ್ನಾಟಕದಲ್ಲಿ ಕಳೆದ 50 ವರ್ಷಗಳಲ್ಲಿ ಆದ ಈ ಬದಲಾವಣೆ ಮೆಚ್ಚತಕ್ಕದ್ದೇ ಆಗಿದೆ. ಪಶುಸಂಗೋಪನೆ ಕರ್ನಾಟಕದ ಹೆಸರನ್ನು ದೇಶದಾದ್ಯಂತ ಪಸರಿಸಲು ಕಾರಣವಾಗಿದೆ. ಅದೆಷ್ಟೋ ಜನರು ಪಶುಸಂಗೋಪನೆ ಮೂಲಕ ತಮ್ಮ ಬದುಕಿನ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಉಪಕಸಬಾಗಿದ್ದ ಪಶುಸಂಗೋಪನೆ ಈಗ ಕೆಲವರಿಗೆ ಬದುಕನ್ನು ನಡೆಸುವ ಕಸುಬಾಗಿದೆ. ಕೃಷಿ ಕರ್ನಾಟಕದ ಜೀವನಾಡಿ. ಕೇವಲ 2 ಕೋಟಿ ಇದ್ದ ಜನಸಂಖ್ಯೆ 7 ಕೋಟಿಯವರೆಗೆ ಏರಿದೆ. ವಿಸ್ತೀರ್ಣ ಅಷ್ಟೇ ಇದ್ದು ಆಹಾರದ ಬೇಡಿಕೆ ಜಾಸ್ತಿಯಾಗಿದೆ. ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯಗಳ ಮೂಲಕ ವೈಜ್ಞಾನಿಕ ಕೃಷಿ ಪದ್ಧತಿಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಕಬ್ಬು, ತೆಂಗು, ಅಡಿಕೆ, ರಾಗಿ, ಭತ್ತ, ಜೋಳ, ತರಕಾರಿಗಳು, ಏಲಕ್ಕಿ, ಲವಂಗ, ಕಾಫಿ, ವಾಣಿಜ್ಯ ಬೆಳೆಗಳು ಬೆಳೆಸುವ ನಿಟ್ಟಿನಲ್ಲಿ ರೈತರಿಗೆ ಸೂಕ್ತ ಕಾಲದಲ್ಲಿ ಸರಿಯಾದ ಮಾರ್ಗದರ್ಶನ ದೊರೆಯುತ್ತಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಮೂಲಕ ಬೆಳೆದ ಬೆಳೆಗಳನ್ನು ಸೂಕ್ತ ದರಗಳಲ್ಲಿ ಮಾರಾಟ ಮಾಡಲು ರೈತರಿಗೆ ಸಾಧ್ಯವಾಗುತ್ತಿದೆ.
ಹಾಗೆ ಬೆಲ್ಲ ಕೂಡ ರೈತ ಉತ್ಪತ್ತಿ ಮಾಡುತ್ತಿದ್ದಾನೆ. ದ್ವಿದಳ ಧಾನ್ಯ ಹಾಗೂ ತೋಟದ ಬೆಳೆಗಳಲ್ಲೂ ಕರ್ನಾಟಕದ ಉತ್ಪಾದನೆ ಉತ್ತಮವಾಗಿದೆ. ಸರ್ಕಾರ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದೆ. ರಸಗೊಬ್ಬರಗಳನ್ನು ಕೊಳ್ಳಲು ಸಬ್ಸಿಡಿ ನೀಡಲಾಗುತ್ತಿದೆ. ಹೀಗಾಗಿ ರೈತನ ಬದುಕು ಕೂಡ ನಿರೀಕ್ಷಿತ ರೀತಿಯಲ್ಲಿ ಅಲ್ಲದಿದ್ದರೂ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಈಗ ಎಷ್ಟೋ ಸುಧಾರಿಸಿದೆ. ರೈತರಿಗೆ ಟ್ರ್ಯಾಕ್ಟರ್ ಇತ್ಯಾದಿ ಕೃಷಿ ಉಪಕರಣಗಳನ್ನು ಪಡೆಯಲು ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತದೆ. ಇದರ ಉಪಯೋಗವನ್ನು ಸಂದರ್ಭಾನುಸಾರವಾಗಿ ಪಡೆಯುವ ಜವಾಬ್ದಾರಿ ರೈತರದ್ದಾಗಿದೆ. ಕಾರ್ಖಾನೆಗಳಲ್ಲೂ ಕೂಡ ಕರ್ನಾಟಕದ ಪ್ರಗತಿ ಆಶಾದಾಯಕವಾಗಿದೆ. ಕರ್ನಾಟಕದಲ್ಲಿ ಸುಮಾರು 6,000ಕ್ಕೂ ಅಧಿಕ ಕಾರ್ಖಾನೆಗಳಿದ್ದು ಉತ್ಪಾದನಾ ಮೌಲ್ಯ 5,000 ಕೋಟಿಗೂ ಹೆಚ್ಚಿದೆ. ಕಾರ್ಮಿಕರ ಸಂಖ್ಯೆ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಇದ್ದು ಭಾರತದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಬಟ್ಟೆ ಉತ್ಪಾದನೆ, ಖಾದಿ ಗ್ರಾಮೋದ್ಯೋಗ ಉತ್ಪಾದನೆ ಅನ್ವಯ ಕರ್ನಾಟಕದ ಸ್ಥಾನ 6ನೇಯದ್ದು. ಭಾರತದ ಮುಖ್ಯ ಖನಿಜ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಈ ರೀತಿ ಇದೆ: ಚಿನ್ನ 1ನೇ ಸ್ಥಾನ, ಬೆಳ್ಳಿ 2ನೇ ಸ್ಥಾನ, ಕಬ್ಬಿಣ 3ನೇ ಸ್ಥಾನ, ಬ್ಯಾಕ್ಸೈಟ್ 3ನೇ ಸ್ಥಾನ, ಮ್ಯಾಂಗನೀಸ್ ಪ್ರಥಮ ಸ್ಥಾನ, ಸುಣ್ಣದ ಕಲ್ಲು 1ನೇ ಸ್ಥಾನವಾಗಿದೆ. ಇದೇ ರೀತಿ ಮುಖ್ಯ ಬೆಳೆಗಳ ಉತ್ಪಾದನೆಯಲ್ಲಿ ಕರ್ನಾಟಕದ ಕೊಡುಗೆ ಈ ರೀತಿ ಇದೆ: ರೇಷ್ಮೆಯಲ್ಲಿ 80%, ಅಡಿಕೆ 80%, ಕಾಫಿ 60%, ಏಲಕ್ಕಿ 50%, ರಾಗಿ 49%, ಜೋಳ 16% ಇದೆ. ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಭಾರತದಲ್ಲಿ 10ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ, ಭಾರತ ಎಲೆಕ್ಟ್ರಾನಿಕ್ಸ್ ರಾಜಧಾನಿ ಎಂದು ಕರೆಯುತ್ತಾರೆ. ಇಲ್ಲಿ ಕರ್ನಾಟಕದ 47% ಕೈಗಾರಿಕೆ ಘಟಕಗಳು, 33% ಬಂಡವಾಳ, 55% ಉದ್ಯೋಗಾವಕಾಶಗಳು ಇಲ್ಲಿದೆ. ರಾಜ್ಯದ ಮಾರಾಟ ತೆರಿಗೆಯಲ್ಲಿ 50% ಬೆಂಗಳೂರಿನಲ್ಲಿ ಸಂಗ್ರಹವಾಗುತ್ತದೆ. ಕರ್ನಾಟಕದಲ್ಲಿ 48.34% ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಈ ಜನರ ಏಳ್ಗೆಗಾಗಿ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದೆ. ಕಾವೇರಿ, ತುಂಗಭದ್ರಾ, ಕೃಷ್ಣ, ನೇತ್ರಾವತಿ ಪ್ರಮುಖ ನದಿಗಳಾಗಿದ್ದು ಮಹಾನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಇವುಗಳ ಪಾತ್ರ ಹಿರಿದಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದೆ. ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಕನ್ನಡವೇ ಅನುಷ್ಠಾನವಾಗುತ್ತಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಕಾದಂಬರಿ, ಕತೆ, ಕವನ, ವೈಚಾರಿಕ ಸಾಹಿತ್ಯ, ನಾಟಕ, ಮಹಾಕಾವ್ಯ ಮುಂತಾದ ಪ್ರಕಾರಗಳಲ್ಲಿ ನಮ್ಮ ಲೇಖಕರು ಕೃತಿಗಳನ್ನು ರಚಿಸುತ್ತಿದ್ದಾರೆ. ಪ್ರತಿ ವರ್ಷ 1,000ಕ್ಕೂ ಹೆಚ್ಚು ಗ್ರಂಥಗಳು ಬಿಡುಗಡೆಯಾಗುತ್ತಿದೆ. 8 ಜನ ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪನವರು ರಾಷ್ಟ್ರಕವಿಗಳು. ನಮ್ಮ ಕನ್ನಡ ನಾಡಿನಲ್ಲಿ ನೋಬೆಲ್ ಪ್ರಶಸ್ತಿಗಿಂತಲೂ ಹಿರಿದಾದ ಅರ್ಹರಾದ ಸಾಹಿತಿಗಳಿದ್ದಾರೆ. ವೀರಪ್ಪ ಮೊಯ್ಲಿ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ಬಾರಿ, ಹಂಪನ, ಲತಾ ರಾಜಶೇಖರ್, ಕಬ್ಬಿನಾಲೆ ವಸಂತ ಭಾರದ್ವಾಜ ಈ ಮೊದಲಾದವರು ಈಗಲೂ ಮಹಾಕಾವ್ಯ ಬರೆಯುತ್ತಿದ್ದಾರೆ. 18ಕ್ಕೂ ಹೆಚ್ಚು ಮಹಾಕಾವ್ಯ ಬರೆದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ಬಾರಿಯವರು ಮುಂಚೂಣಿಯಲ್ಲಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಮ್ಮ ಕನ್ನಡದ ಕವಿಗಳು ಉಳಿಸಿಕೊಂಡು ಬರುತ್ತಿದ್ದಾರೆ. ಹೀಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆ ಎಲ್ಲ ಭಾಷೆಯ ಸಾಧನೆಗಿಂತ ಹೆಚ್ಚಾಗಿದೆ ಎನ್ನುವುದು ವಾಸ್ತವದ ಸತ್ಯವಾಗಿದೆ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯ ಹೀಗೆ ಮುಂತಾದ ಪ್ರಕಾರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಈ ವರ್ಷ 68ಕ್ಕೂ ಹೆಚ್ಚು ಜನ ಈ ಪುರಸ್ಕಾರ ಪಡೆಯುತ್ತಿದ್ದಾರೆ. ಇದು ಹೆಮ್ಮೆಯ ವಿಷಯ. ಚಲನಚಿತ್ರ ಕ್ಷೇತ್ರದಲ್ಲೂ ಕರ್ನಾಟಕದ ಸಾಧನೆ ಹೆಮ್ಮೆ ಪಡುವಂತಹದ್ದು. ಈ ವರ್ಷ ಕಾಂತಾರ ಸಿನಿಮಾ ಜನಮನ್ನಣೆ ಗಳಿಸಿತ್ತು. ರಾಜ್ಕುಮಾರ್, ಕಲ್ಯಾಣಕುಮಾರ್, ಉದಯಕುಮಾರ್, ನರಸಿಂಹರಾಜು, ವಿಷ್ಣುವರ್ಧನ್, ಭಾರತಿ, ಮಂಜುಳಾ, ಕಲ್ಪನಾ, ಬಿ ಸರೋಜಾದೇವಿ, ಪುನೀತ್ ರಾಜಕುಮಾರಿ ಹೀಗೆ ಮಹಾನ್ ಕಲಾವಿದರ ದಂಡೆ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿದೆ. ಕನ್ನಡ ಏಕೀಕರಣದ ಸಂದರ್ಭದಲ್ಲಿ 1915ರಲ್ಲಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು 26 ಅಧ್ಯಕ್ಷರನ್ನು ಕಂಡಿದೆ. ಕಳೆದ ಬಾರಿ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅಧ್ಯಕ್ಷರಾಗಿದ್ದರು. ಈಗ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಅಧ್ಯಕ್ಷರಾಗಿದ್ದಾರೆ. ಕನ್ನಡದ ಉಳಿವಿಗಾಗಿ ಈ ಸಂಸ್ಥೆ ಶ್ರಮಿಸುತ್ತಿದೆ. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿಕೊಂಡು ಬರುತ್ತಾ ಕನ್ನಡಿಗರ ಸ್ವಾಭಿಮಾನ, ಕನ್ನಡತನ ಹಾಗೂ ಕನ್ನಡ ಮನಸ್ಸನ್ನು ಜಾಗೃತಗೊಳಿಸುತ್ತಿದೆ.
ಈಗಾಗಲೇ 85 ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದು 85 ಜನ ವಿದ್ವಾಂಸರು, ಸಾಹಿತ್ಯ ಮೇರು ವ್ಯಕ್ತಿಗಳು ಇದರ ಸರ್ವಾಧ್ಯಕ್ಷರಾಗಿದ್ದಾರೆ. ಈಗ 86ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧತೆ ನಡೆಯುತ್ತಿದೆ. ಕರ್ನಾಟಕದ 1 ಕೋಟಿಗೂ ಹೆಚ್ಚು ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕೆನ್ನುವುದು ಡಾಕ್ಟರ್ ನಾಡೋಜ ಮಹೇಶ್ವರ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲ ಜಿಲ್ಲಾಧ್ಯಕ್ಷರು ಶ್ರಮವಹಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದ್ದು ಕನ್ನಡದ ಕೈಂಕರ್ಯಕ್ಕಾಗಿ ಸದಾ ದುಡಿಯುತ್ತಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಹಸ್ರಾರು ಕನ್ನಡ ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿದ್ದು ಕನ್ನಡದ ಉಳಿವಿಗಾಗಿ ಜಾಗೃತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಾಷಾವಾರು ಪ್ರಾಂತ್ಯವಾದ ಬಳಿಕ ಬಂದ ಎಲ್ಲ ಸರ್ಕಾರಗಳು ಕನ್ನಡಕ್ಕಾಗಿ, ಈ ನೆಲದ ನಾಡು ನುಡಿ ಸಂಸ್ಕೃತಿಯ ಉಳಿವಿಗಾಗಿ ಸಾಕಷ್ಟು ಕೆಲಸ ಮಾಡಿವೆ. ಆದರೂ ಮಹಾಜನ ವರದಿ ಜಾರಿಯಾಗಬೇಕಾಗಿದೆ. ಅಚ್ಚ ಕನ್ನಡ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕಾಗಿದೆ. ಕಾಸರಗೋಡು, ಅಕ್ಕಲಕೋಟೆ, ಸೊಲ್ಲಾಪುರ, ತಾಳವಾಡಿ ಕನ್ನಡ ನಾಡಿಗೆ ಸೇರಬೇಕೆಂಬ ನಿರೀಕ್ಷೆ ಪ್ರತಿಯೊಬ್ಬ ಕನ್ನಡಿಗನದ್ದು. ಕಾಸರಗೋಡು ಇಲ್ಲದೆ ಕರ್ನಾಟಕ ಅಪೂರ್ಣವೆಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಹೀಗೆ ನಮ್ಮ ಕರ್ನಾಟಕದ ಸಾಧನೆಯನ್ನು ಅವಲೋಕಿಸಿದಾಗ ಹೆಮ್ಮೆಯಾಗುತ್ತದೆ. ನಾಡು ನುಡಿ ಸಂಸ್ಕೃತಿಯಲ್ಲಿ ನಮ್ಮ ನಾಡಿನ ಸಾಧನೆ ಜಗತ್ತಿನಾದ್ಯಂತ ಹಬ್ಬಿದೆ. ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರದಲ್ಲೂ ಸಾಕಷ್ಟು ಬದಲಾವಣೆಯಾಗಿವೆ. ಚಲನಚಿತ್ರ ಕ್ಷೇತ್ರ, ಪತ್ರಿಕೋದ್ಯಮದಲ್ಲಿನ ಸಾಧನೆಗಳು ಚಿನ್ನದ ಹಬ್ಬದ ಮೆರುಗನ್ನು ಹೆಚ್ಚಿಸಿವೆ. ಕಾರ್ಖಾನೆ, ಬಂಡವಾಳ ಹೂಡಿಕೆ, ವಿದ್ಯುತ್, ಗಣಿಗಾರಿಕೆಗೆ ಇನ್ನೂ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ. ಗುಡಿ ಕೈಗಾರಿಕೆ, ಮೀನುಗಾರಿಕೆ, ನೇಕಾರಿಕೆ ಮುಂತಾದ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನದ ಅವಶ್ಯಕತೆ ಇದೆ. ಕನ್ನಡಿಗರು ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸ, ಸ್ವಾಭಿಮಾನದಿಂದ ಮುನ್ನಡೆಯಲು ಸ್ಫೂರ್ತಿ ತುಂಬುವ ಕೆಲಸವಾಗಬೇಕು. ಕರ್ನಾಟಕದ ಸಾಹಿತ್ಯ ಕ್ಷೇತ್ರದ ಸಾಧನೆ ಅನನ್ಯವಾಗಿದ್ದು ಇದಕ್ಕೆ ಕಾರಣಕರ್ತರಾದ ಹೆಮ್ಮೆಯ ಸಾಹಿತಿಗಳಿಗೆ, ಕಲಾವಿದರಿಗೆ ಸಿಗಬೇಕಾದ ಗೌರವಾದರಗಳು ನಿರೀಕ್ಷಿತ ರೀತಿಯಲ್ಲಿ ಸಿಗುವಂತಾಗಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯಾಗಬೇಕಾಗಿದೆ. ಯುವ ಶಕ್ತಿಯ ಬಳಕೆ ಪರಿಪೂರ್ಣವಾಗಬೇಕು. ಎಲ್ಲರಿಗೂ ಉದ್ಯೋಗ ಸಿಗುವಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಈ ಹಿಂದೆ ಆಡಳಿತ ನಡೆಸಿದ ಎಲ್ಲ ಮುಖ್ಯಮಂತ್ರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ನೆಲದ ಪ್ರಗತಿಗೆ ಕಾರಣಕರ್ತರಾಗಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕವು ನಾಡು ನುಡಿ ಸಂಸ್ಕೃತಿ, ಸಾಹಿತ್ಯ, ಕಲೆ, ಜನಪದ, ಕೃಷಿ, ಪತ್ರಿಕೋದ್ಯಮ, ಕೈಗಾರಿಕೆ, ವೈದ್ಯಕೀಯ, ಆರೋಗ್ಯ, ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾ ದಾಂಪುಗಾಲು ಇಡುತ್ತಿದೆ. ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಿದ ಮೇಲೆ 50 ವರ್ಷ ಸಂದ ಈ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲಿನ ಸಾಧನೆಗಳನ್ನು ಗಮನಿಸುತ್ತಾ ಇರುವ ಲೋಪದೋಷಗಳನ್ನು ಪರಿಹಾರ ಮಾಡುವತ್ತ ಹೆಜ್ಜೆ ಇಟ್ಟರೆ ಮುಂದೊಂದು ದಿನ ನಮ್ಮ ಕರ್ನಾಟಕ ರಾಜ್ಯವು ಪ್ರಗತಿ ಪಥದಲ್ಲಿ ದೇಶದ ಮೊದಲ ರಾಜ್ಯವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ.